ಆ ದಿನಗಳಲ್ಲಿ ಆಗುವುದೇನೆಂದರೆ, ನಾನು ಕೇಳುವೆನೆಂದು ಕರ್ತನು ಅನ್ನುತ್ತಾನೆ. ಕೇಳ್ತಾನಂತೆ ದೇವರು. ನನಗೆ ಕಳೆದ ವಾರಗಳಲ್ಲಿ ಪ್ರಾರ್ಥನೆಗಳಲ್ಲಿರುವಾಗ ದೇವರು ಪ್ರೇರೇಪಿಸಿದ್ದು, ಅದರ ನಂತರ ಈ ವಾಕ್ಯ, ಈ ಸಂದೇಶನ ಸಿದ್ಧ ಮಾಡಿದೆ. ಅವರೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರೋ, ಸಭೆಯಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಿದ್ದೀರಿ, ಸಭೆಗೆ ಬರುವ ಅನೇಕರು ನೀವು ಪ್ರಾರ್ಥನೆಗಳು ಮಾಡ್ತಾ ಇದ್ದೀರಿ. ಅನೇಕರಿಗೆ ಸಂದೇಹ ಇದೆ, ನನಗೂ ಬಂದೋಗಿದೆ. ಸಂದೇಹ ಪಡಬೇಡಿ, ಕರ್ತನು ನಮ್ಮ ಪ್ರಾರ್ಥನೆಗಳಿಗೆ ನಿಮ್ಮ ಬಾಯಿಗಳಲ್ಲಿ ಬರಬೇಕು, ಉತ್ತರ ಬರುತ್ತೆ. ನಾನು ನೀನು ಪ್ರಾರ್ಥನೆ ಮಾಡುವ ದೇವರು ಕೇಳುವ ದೇವರು. ಹಲ್ಲೆಲೂಯಾ. ಆ ದಿನಗಳಲ್ಲಿ ಆಗುವುದೇನೆಂದರೆ, ನಾನು ಕೇಳುವೆನೆಂದು ಕರ್ತನು. ಆ ದಿನ ಅಂದರೆ ಎಲ್ಲರಿಗೂ ಒಂದು ಸಮಯ. ಕೆಲವು ಸಭೆಗಳು ಬೆಳೀತಾ ಇರುತ್ತೆ, ಓಕೆ, ಅದು ಅವ್ರ ಸಮಯ. ನಾವು ಹಿಂದೆ ಬಿದ್ದಿದ್ದೀರಿ, ಓಕೆ, ಇದು ನಮ್ಮ ಸಮಯ. ಹಾಗೆ ಆಶೀರ್ವಾದಗಳಲ್ಲಿ ನಮ್ಮ ಮುಂದೆ ಅನೇಕರು ಬೆಳೀತಾ ಇರ್ತಾರೆ, ಅದು ಅವರ ಸಮಯ. ಆದರೆ ಈಗ ನಮಗೊಂದು ಸಮಯವನ್ನು ದೇವರಿಟ್ಟಿದ್ದಾನೆ. ಈ ಸಮಯಕ್ಕೆ ದೇವರು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ದೇವರು ಹೇಳುತ್ತಾ ಇದ್ದಾರೆ, ನಾನು ನಿಮ್ಮನ್ನು ಕೇಳುತ್ತೇನೆ. ಹಲ್ಲೆಲೂಯಾ. ಕಳೆದ ಅನೇಕ ವರ್ಷಗಳು ಮಾಡಿದ ಪ್ರಾರ್ಥನೆಗಳು ಕೇಳಲಿಲ್ವಾ? ಕೇಳಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಮಾಡಿದ ಪ್ರಾರ್ಥನೆಗಳು ದೇವರು ಕೇಳಲಿಲ್ವಾ? ದೇವರು ಕೇಳುತ್ತಾ ಇದ್ದಾನೆ. ನಾಳೆ ನೀನು ನಾನು ಮಾಡುವ ಪ್ರಾರ್ಥನೆಗಳು ದೇವರು ನೀವು ನನ್ನ ಜೊತೆ ಬೆರೆದು ನೀವು ಮಾತಾಡಬೇಕು. ಕೇಳೋದಿಲ್ವಾ? ಕರ್ತನು ಕೇಳುತ್ತಾ. ನಿಮ್ಮ ನಂಬಿಕೆಯನ್ನು ನೀವು ಕೇಳಿ ಮಾತಾಡಬೇಕು. ಹಲ್ಲೆಲೂಯಾ. ಎರಡು ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ, ನಾನು ಕೇಳುತ್ತೇನೆ, ನಾನು ನಿಮಗೆ ಒಲುಮೆ ತೋರಿಸುತ್ತೇನೆ. ಎಷ್ಟೊಳ್ಳೆ ದೇವ್ರಿ. ಬಿಡಬೇಡಿ. ಇವತ್ತಿನಿಂದ ನಿಮ್ಮ ಪ್ರಾರ್ಥನಾ ದೀಪನ ಹೆಚ್ಚಿಸ್ರಿ, ಸಮಯನ ಹೆಚ್ಚಿಸ್ರಿ. ಯಾಕೆ? ಆತ ನಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ, ನಾನು ನಿಮ್ಮನ್ನು ಕೇಳುವೆನೆಂದು ಕರ್ತನು ಅನ್ನುತ್ತಾನೆ. ಸುಮ್ಮನೆ ಇರಬೇಡಿ. ಒಬ್ಬರು ಕೇಳ್ತಾರೆ ಅಂದರೆ ನಮ್ಮ ಹೃದಯದ ಆಸೆಗಳನ್ನ ಹೇಳ್ತಾ ಇರಬೇಕು. ಯೇಸುವಿನ ನಾಮದಲ್ಲಿ ನಮ್ಮ ಹೃದಯದ ಆಸೆಗಳನ್ನ ಆತನಿಗೆ ಹೇಳ್ತಾ ಇರಬೇಕು. ಅಯ್ಯ, ಇದನ್ನು ಮಾಡು, ಇದನ್ನು ನೆರವೇರಿಸು, ಇದನ್ನು ಕೊಡು, ಇದು ನನ್ನ ಜೀವನದಲ್ಲಿ ಆಗಲಿ. ಏನೆಲ್ಲ ನಿಮ್ಮ ಪ್ರಾರ್ಥನಾ ಆತ್ಮನು ನಿಮಗೆ ಪ್ರೇರೇಪಿಸ್ತಾನೆ. ಕರ್ತನ ಸನ್ನಿಧಾನದಲ್ಲಿ ಹೋಗಿ ಈ ದಿವಸಗಳು ಯಾರು ಪ್ರಾರ್ಥನೆ ಮಾಡಿದ ಸಮಯನ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಕರ್ತನ ಪಾದಗಳಲ್ಲಿ ಕೂರ್ರಿ. ಯಾಕೆ? ಆತನು ಕೇಳ್ತಾನಂತೆ. ಮನುಷ್ಯರು ಕೇಳೋದಿಲ್ಲ. ಮನುಷ್ಯರಿಗೆ ನಮ್ಮ ಕಷ್ಟ ಅರ್ಥ ಆಗೋದಿಲ್ಲ. ಮನುಷ್ಯರಿಗೆ ನಮ್ಮ ಕಣ್ಣೀರು ಅರ್ಥ ಆಗೋದಿಲ್ಲ. ಮನುಷ್ಯರಿಗೆ ನಮ್ಮ ವೇದನೆಗಳು ಅರ್ಥ ಆಗೋದಿಲ್ಲ. ಮನುಷ್ಯರಿಗೆ ಅದು ಅರ್ಥ ಆದರೂ ಅವರು ನಮಗೆ ಸಹಾಯ ಮಾಡೋದಿಲ್ಲ. ನಮಗೊಬ್ಬ ದೇವರಿದ್ದಾನೆ. ಎತ್ತ ತಾಯಿ ತನ್ನ ಮಗುವನ್ನು ಮರೆತರು ಕರ್ತನು ನಮ್ಮನ್ನು ಮರೆಯುವ ದೇವರಲ್ಲ. ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ನನ್ನ ಮಗನು ನನ್ನ ಮಗಳು ಇದನ್ನು ಕೇಳುತ್ತಾ ಇದ್ದಾರೆ, ಇದನ್ನು ಆಸೆ ಪಡುತ್ತಾ ಇದ್ದಾರೆ, ನಾನು ಇವರನ್ನು ಕೇಳುತ್ತೇನೆ ಎಂದು ಇಳಿದು ಬಂದು ನಮ್ಮನ್ನು ಆಶೀರ್ವದಿಸುವ ದೇವರು. ಆಮೆನ್ ಶಬ್ದ ಬರಲ್ಲ ನಿಮ್ಮ ಬಾಯಿಗಳಲ್ಲಿ. ಹಲ್ಲೆಲೂಯಾ. ಬೇಡುವ ಆಕಾಶಕ್ಕೆ ನಾನು ಓದ್ಕೊಳ್ತೀನಿ ಒಂದು ನಿಮಿಷ, ಆಮೇಲೆ ನಾನು ಹೇಳ್ತೀನಿ. ಇಲ್ಲಿ 4 ಸಾರಿ ಈ ಒಂದೆರಡು ವಾಕ್ಯಗಳಲ್ಲಿ ಬೇಡುವ ಆಕಾಶಕ್ಕೆ ನಾನು ಒಲಿಯಲು, ಬೇಡುವ ಭೂಮಿಗೆ ಅದು ಒಲಿಯುವುದು, ಬೇಡುವ ಧಾನ್ಯ ದ್ರಾಕ್ಷಾರಸ ತೈಲಗಳಿಗೆ ಭೂಮಿ ಒಲಿಯುವುದು, ಬೇಡುವ ಇಸ್ರಾಯೇಲಿಗೆ ಅವು ಒಲಿಯುವುದು. 4 ಸಾರಿ ಬೇಡುವ 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 ಬೇಡುವ. ಆಕಾಶ ಬೇಡುತ್ತಂತೆ, ದೇವರು ಆಕಾಶನ ಕೇಳ್ತಾನಂತೆ. ಆಕಾಶನ ಕೇಳ್ತಾನೆ ದೇವರು. ಬೇಡುವ ಆಕಾಶಗಳು ಅಂತ ಮತ್ತೊಂದು ಸತ್ಯವೇದದಲ್ಲಿದೆ. ಇಲ್ಲಿ ಭಾಷಾಂತರ ತಪ್ಪಾಗಿದೆ, ನಮಗೊಂದೇ ಆಕಾಶ ಕಾಣೋದು. ಆದರೆ ಸತ್ಯವೇದದಲ್ಲಿ ಪೌಲನು ಹೇಳ್ತಾನೆ, ನಾನು 3ನೇ ಆಕಾಶದವರೆಗೂ ಒಯ್ಯಲ್ಪಟ್ಟಿದ್ದೆ. ಹಾಗಾದರೆ ಒಂದು ಆಕಾಶ ಅಲ್ಲ, ಅದಕ್ಕೆ ಮೇಲೆ ಇನ್ನು 2 ಆಕಾಶ ಇದೆ. 3ನೇ ಆಕಾಶದಲ್ಲಿ ದೇವರು ಸಿಂಹಾಸನ ರೂಢನಾಗಿ ಕೂತಿದ್ದಾನೆ. ಈಗ ದೇವರು ಆಕಾಶಗಳನ್ನು ಕೇಳುತ್ತಾನೆ ಅಂತೆ. ಈ ಸಂದೇಶನ ಧ್ಯಾನಿಸುವಾಗ ತುಂಬ ಕಷ್ಟ. ಇಂಥ ವಾಕ್ಯಗಳು, ಇಂಥ ಸಂದೇಶಗಳನ್ನ ಧ್ಯಾನಿಸೋದು ಅಷ್ಟು ಸುಲಭವಾಗಿ ಒಂದೇ ಸಾರಿ ಅರ್ಥ ಆಗ್ಬಿಡೋದಿಲ್ಲ. ಆಕಾಶನ ದೇವರು ಕೇಳ್ತಾರಂತೆ. ಕೇಳುವ ಆಕಾಶಕ್ಕೆ ಓದ್ತಾ ಇರ್ಬೇಕು, ನನಗೆ ಸಪೋರ್ಟ್ ಮಾಡಬೇಕು. ಈಗ ಕೇಳುವ ಆ ಕಾಲದಲ್ಲಿ ನಾನು ಒಲುಮೆ ತೋರಿಸುವೆನು, ಬೇಡುವ ಆಕಾಶಕ್ಕೆ ನಾನು ಒಲಿಯುವೆನು. ಆಕಾಶನ ದೇವರೇನು ಕೇಳ್ಬೋದು? ನಾನು ಪ್ರಾರ್ಥನೆ ಮಾಡುವ ಪ್ರಾರ್ಥನೆಗಳು. ಈಗ ಉದಾಹರಣೆಗೆ ಎಲಿಯನು ಕಾರ್ಮೆಲ್ ಬೆಟ್ಟದ ತುದಿಯಲ್ಲಿ ಹೋಗಿ ಮಳೆ ನಿಂತೋಯ್ತು, ಈಗ ಮಳೆ ಬೇಕು. ಆಕಾಶನ ನೋಡ್ತಿದ್ದಾನೆ. ಈಗ ಆಕಾಶ ಸಿಂಹಾಸನ ನೋಡ್ತಾ ಇದೆ.
ಸಿಂಹಾಸನದಲ್ಲಿ ಕೂತು ದೇವರು ಆಕಾಶವನ್ನು ಕೇಳುತ್ತಾ ಇದ್ದಾನೆ, ಆಕಾಶವೇ ನಿನಗೇನು ಬೇಕು, ನಿನಗೇನು ಬೇಕು? ಈಗ ಆಕಾಶ ಹೇಳುತ್ತಾ ಇದೆ, ಭೂಮಿ ಪ್ರಾರ್ಥಿಸುತ್ತಾ ಇದೆ, ಭೂಮಿಗೆ ಪ್ರಾರ್ಥನೆ ಬೇಕು. ಈಗ ಆಕಾಶ ದೇವರು ಕೇಳ್ತಾ ಇದ್ದಾನೆ, ಬೇಡ್ತಾ ಇದೆ. ಈಗ ಭೂಮಿ ಆಕಾಶನ ನೋಡ್ತಾ ಇದೆ. ಅದನ್ನು ನೀವು ಮುಂದೆ ಓದೋದಾದ್ರೆ ನಿಮಗೆ ಸ್ವಲ್ಪವಾಗಿ ಅರ್ಥ ಆಗುತ್ತೆ. ಆಕಾಶಕ್ಕೆ ನಾನು ಒಲಿಯಲು, ಬೇಡುವ ಭೂಮಿಗೆ ಅದು ಒಲಿಯುವುದು. ಹಲ್ಲೆಲೂಯ. ಆಕಾಶಕ್ಕೆ ದೇವರು ಒಲಿತಾರಂತೆ. ನೋಡಿ, ಸಿಂಹಾಸನದಲ್ಲಿ ಕೂತಿರುವ ದೇವರು ಈಗ ಆಕಾಶಕ್ಕೆ ಒಲಿತಾ ಇದ್ದಾನೆ. ಈಗ ಆಕಾಶ ಭೂಮಿಗೆ ಒಲಿತಾ ಇದೆ. ಈಗ ಭೂಮಿಯಲ್ಲಿ ಬೆಳೆಯಬೇಕಾದ ದ್ರಾಕ್ಷ ರಸ ತೈಲಗಳು ಬೇಡ್ತಾ ಇದ್ದಂತೆ, ಒಳ್ಳೆಯದನ್ನ ನಾನು ಎಲ್ಲಿ ಬೆಳೆಯಲಿ, ಯಾರಲ್ಲಿ ಬೆಳೆಯಲಿ, ಒಳ್ಳೆಯದನ್ನ ನಾನು ಎಲ್ಲಿ ಬೆಳೆಸಲಿ? ಈ ದ್ರಾಕ್ಷಾರಸ ತೈಲಗಳು ಕೂಡ ಬೇಡ್ತಾ ಇದ್ದಂತೆ, ಆಗ ಅದು ಭೂಮಿಗೆ ಒಲಿಯುತ್ತಂತೆ. ನೀನು ನಾನು ಭೂಮಿ ಆಗಿದೆ. ನೀನು ನಾನು 30, 60, 100 ಫಲ ಕೊಡಬೇಕು. ಆ ಭೂಮಿ ನೀನು ನಾನು ಆಗಿದ್ದೇವೆ. ಈ ಭೂಮಿಗೆ ಏನೋ ದ್ರಾಕ್ಷ ರಸ ತೈಲಗಳು ಒಲಿಯುತ್ತಂತೆ. ನಿನ್ನಲ್ಲಿ ನನ್ನಲ್ಲಿ ಒಳ್ಳೆ ಕಾರ್ಯಗಳು ನೋಡೋದಕ್ಕೆ ಸಿಗಬೇಕು. ಆಕಾಶನ ದೇವರು ನೋಡ್ತಾ ಇದ್ದಾನೆ. ಆಕಾಶಕ್ಕೆ ದೇವರು ಒಲಿತಾ ಇದ್ದಾನೆ. ಬೇಡುವ ಆಕಾಶಕ್ಕೆ, ಬೇಡುವ ಭೂಮಿಗೆ, ಬೇಡುವ ಧಾನ್ಯದ ರಸ ದ್ರಾಕ್ಷಾರಸ ತೈಲಗಳಿಗೆ, ಬೇಡುವ ಇಸ್ರಾಯೇಲಿಗೆ. ಇಸ್ರಾಯೇಲ್ ಅದಕ್ಕೆ ರೆಫರೆನ್ಸ್ ಕೆಳಗಡೆ ಕೊಡ್ತಾ ಇದೆ. ಇಸ್ರಾಯೇಲ್ ಕರ್ತನೊಂದಿಗೆ ಹೋರಾಡಿ ಗೆದ್ದವನು, ಯಾಕೋಬನು ಇಸ್ರಾಯೇಲ್ ಆಗಿ ಮಾರ್ಪಟ್ಟನು. ಇಲ್ಲಿ ಇಸ್ರಾಯೇಲ್ ಯಾರಪ್ಪ ಅಂತಂದ್ರೆ ದೇವರು ಬಿತ್ತುವ ಬೀಜ. ನೀನು ನಾನು ಬಿತ್ತಲ್ಪಟ್ಟ ಬೀಜವಾಗಿದ್ದೇವೆ. ಕರ್ತನು ನಿನಗೂ ನನಗೂ ಒಲಿಯುವ ದೇವರಾಗಿದ್ದಾನೆ. ನೀನು ನಾನು ಏನೋ ದಾನೋ ಎಂದು ಬಂದವರಲ್ಲ. ಈ ಲೋಕದಲ್ಲಿ ಕರ್ತನು ನಿನ್ನನ್ನು ನನ್ನನ್ನು ಆರಿಸಿಕೊಂಡು ತನಗೆಂದು ದೇವರು ಬಿತ್ತಿದ್ದಾನೆ. ಈ ಇಸ್ರಾಯೇಲ್ ಏನು ಕೇಳುತ್ತೋ, ಈ ಇಸ್ರಾಯೇಲ್ ಏನು ಬೇಡುತ್ತೋ, ಈ ಇಸ್ರಾಯೇಲ್ ಏನು ಆಸೆ ಪಡುತ್ತೋ, ಪರಲೋಕದ ದೇವರು ಆಕಾಶದಿಂದ ಈ ಭೂಮಿಗೆ ಕಳಿಸುವವನಾಗಿದ್ದಾನೆ. ಈ ಭೂಮಿಯಲ್ಲಿ ಒಳ್ಳೆ ಬೆಳೆಗಳು ಬೆಳೆದು ಏಸದು ಸಮೃದ್ಧಿಯುಳ್ಳ ಭೂಮಿಯಾಗಿ ಕರ್ತನು ನಮ್ಮನ್ನು ಮಾರ್ಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬೇಡೋದನ್ನ ಬಿಡಬೇಡಿ. ಅಲ್ಲಿ ಬೇಡುವ ಇಸ್ರಾಯೇಲಿಗೆ ಅಂತ ಇದೆ. ಈಗ ಇಸ್ರಾಯೇಲ್ ದೇಶ ಇದೆ, ಆದರೂ ಕರ್ತನು ನಮ್ಮನ್ನು ಇಸ್ರಾಯೇಲ್ ಆಗಿ ಅದನ್ನ ಆಲಯದಲ್ಲಿ, ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕರ್ತನು ನಮ್ಮನ್ನು ಬಿತ್ತಿದ್ದಾನೆ. ಕರ್ತನು ನಮಗೆ ಒಲಿಯುವ ದೇವರಾಗಿದ್ದಾನೆ. ದ್ರಾಕ್ಷ ರಸ ತೈಲಗಳು, ಒಳ್ಳೊಳ್ಳೆ ಕಾರ್ಯಗಳು ನಮ್ಮಿಂದ ಕರ್ತನು ನೆರವೇರಿಸುವುದಕ್ಕೆ ಹೋಗುತ್ತಾನೆ. ಇವತ್ತು ಸಾಧಾರಣವಾಗಿ ನೀನು ನಾನು ಕೂತಿರಬಹುದು, ಸಾಧಾರಣವಾಗಿ ನೀನು ನಾನು ಬಂದಿರಬಹುದು. ಕರ್ತನು ನಮ್ಮ ಮೂಲಕ ಮಾಡುವ ಕಾರ್ಯಗಳು ಭಯಂಕರವಾಗಿರುತ್ತೆ. ಅರ್ಥ ಆಗುವವರಿಗಾಗಿ, ಕೆಲವರಿಗೆ ಅರ್ಥ ಆಗದೇ ಇರುವರು ಬಲವಂತವಾಗಿ ಕೈ ತಡ್ತಾರೆ. ಯಾರಿಗೆ ಈ ಸಂದೇಶ ಅರ್ಥ ಆಗುತ್ತಾ ಇದೆಯೋ ಅವರು ನೀವಿರುವ ಸ್ಥಳಗಳಲ್ಲಿ ಸಂತೋಷವಾಗಿ ಕೈ ತಟ್ಟಿ, ಕರ್ತನೆ ಬೇಡುವುದನ್ನು ಬಿಡೋದಿಲ್ಲಯ್ಯ, ಬೇಡುವುದನ್ನು ನಿಲ್ಲಿಸೋದಿಲ್ಲಯ್ಯ. ನಾನು ಕರ್ತನೆ ಈ ಲೋಕದಲ್ಲಿ ಕರ್ತನೆ ಕಣ್ಣು ಮುಚ್ಚುವ ದಿನದವರೆಗೂ, ಅಂತ್ಯಕಾಲದವರೆಗೂ ನಾನು ಪ್ರಾರ್ಥಿಸುತ್ತಾ ಇರುತ್ತೇನೆ. ನನ್ನ ಪ್ರಾರ್ಥನೆಗೆ ನೀನು ಒಲಿಯುವ ದೇವರು, ನನ್ನ ಪ್ರಾರ್ಥನೆಗೆ ನೀನು ಇಳಿದು ಬರುವ ದೇವರು, ನನ್ನ ಪ್ರಾರ್ಥನೆಗಳಿಗೆ ಕರ್ತನೆ ನೀನು ಉತ್ತರ ಕೊಡುವ ದೇವರು. ನಾನು ಮೌನವಾಗಿರೋದಿಲ್ಲ ದೇವರೇ, ನಾನು ಬಾಯಿ ತೆರೆಯುತ್ತೇನೆ, ನಾನು ಹೃದಯ ತೆರೆಯುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡುವವರಿಗೆ ಒಲಿಯುವ ದೇವರು. ಮತ್ತೊಬ್ಬರಿಗೆ ರಿಕ್ವೆಸ್ಟ್ಗಳು ಕಳಿಸ್ಕೊಂಡು ಮತ್ತೊಬ್ಬರಿಗೆ ಹೇಳ್ಕೊಂಡು ಕೂತ್ಕೋಬೇಡಿ. ಯಾವ ಬಿಡುಗಡೆ ಬೇಕು, ಎಂತ ಆಶೀರ್ವಾದ ಬೇಕು, ನೀನು ಪ್ರಾರ್ಥನೆ ಮಾಡುವಾಗ ದೇವರು ಆಕಾಶವನ್ನು ಕೇಳಿ, ಆಕಾಶವನ್ನು ತೆರೆದು ನಿನ್ನ ಪ್ರಾರ್ಥನೆಗಳಲ್ಲಿ ಕರ್ತನು ನಿನ್ನ ಮನೆಯಲ್ಲಿ, ನಿನ್ನ ವ್ಯಾಪಾರಗಳಲ್ಲಿ, ನಿನ್ನ ಮಕ್ಕಳ ಜೀವನದಲ್ಲಿ, ನೀನು ಮಾಡುವ ಕೆಲಸಗಳಲ್ಲಿ, ನೀನು ಓದುವ ವಿದ್ಯಾಭ್ಯಾಸಗಳಲ್ಲಿ ಕರ್ತನು ಇಳಿದು ಬರುವುದಕ್ಕೆ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಅರ್ಥ ಮಾಡಿಕೊಳ್ಳುವವರಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಬರಲಿಲ್ಲ, ಸಂತೋಷ ಬರಲಿಲ್ಲ. ಕೀರ್ತನೆಗಳು 3ನೇ ಅಧ್ಯಾಯ ಅದರ 4ನೇ ವಾಕ್ಯ ಬೇಗ ಓದ್ಕೊಂಡು ಹೋಗೋಣ. ಈ ಸಂದೇಶ ಬರುವ ವಾರಗಳಲ್ಲಿ ಮತ್ತೆ ಮುಂದುವರಿಸ್ತೀನಿ ನಾನು. ಕೀರ್ತನೆಗಳು 3ನೇ ಅಧ್ಯಾಯ 4ನೇ ವಾಕ್ಯ ಬರ್ಕೊಂಬಿಡಿ, ಮನೆಗಳಲ್ಲಿ ಹೋಗಿ ಧ್ಯಾನಿಸಿ. ಓದಿಯಮ್ಮ, ಬೇಗ ಓದಿ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಪ್ರಾರ್ಥನೆ ಮಾಡಿ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾನು ಯೆಹೋವನಿಗೆ ಮೊರೆ ಇಡಿ. ಹೋದ ಮಕ್ಕಳು, ಕೆಲಸ ಮಾಡೋರು, ವ್ಯಾಪಾರಗಳು ಮಾಡೋರು, ಸೇವೆ ಮಾಡೋರು, ಏನೆಲ್ಲ ತಡೆಯಾಗಿದೆ, ಯಾವುದೆಲ್ಲ ಆಸೆ ಪಟ್ಟು ಹೊಂದದೇ ಇದ್ದೀವಿ, ಯಾವುದೆಲ್ಲ ಆಸೆ ಪಟ್ಟು ಇನ್ನೂ ಆಗದೆ ನಡೆಯದೇ ಇದೆ,
ಈ ದಿವಸಗಳಲ್ಲಿ ಪ್ರಾರ್ಥನಾ ಅಭಿಷೇಕವನ್ನು ಹೊಂದಿ ನಾನು ಮೊರೆ ಇಡುತ್ತೇನೆ ಕರ್ತನನ ಪ್ರಾರ್ಥನೆಗೆ. ನಿಮ್ಮ ಮನೆಗಳಲ್ಲಿ ಇನ್ನೂ ರಕ್ಷಣೆಗಳು ಜನ ಹೊಂದದೇ ಇರುವುದಾದರೆ, ಜನ ರಕ್ಷಣೆ ಮಾರ್ಗಕ್ಕೆ ಬರದೇ ಇರುವುದಾದರೆ, ನಿಮ್ಮ ಆಸ್ತಿ ಪಾಸ್ತಿಗಳು ಅನ್ಯರ ಕೈಗಳಲ್ಲಿರುವುದಾದರೆ, ನಿಮಗೆ ಬರಬೇಕಾದ ಆಶೀರ್ವಾದಗಳು ಮತ್ತೊಬ್ಬರ ಕೈಗಳಲ್ಲಿರುವುದಾದರೆ, ಅದು ತಡೆಯಾಗಿರುವುದಾದರೆ ಮೊಣಕಾಲುಗಳಲ್ಲಿ ನಿಂತು ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ, ಕರ್ತನೇ ನಾನು ನಿನ್ನನ್ನು ಬೇಡುತ್ತಾ ಇದ್ದೇನೆಯ ಕರ್ತನೇ, ನನ್ನನ್ನು ನಿನ್ನಗಾಗಿ ಕರ್ತನೇ ನೀನು ಆರಿಸಿಕೊಂಡಿದೀಯ ಕರ್ತನೇ. ಈ ದೇಶದಲ್ಲಿ ಕರ್ತನೇ ನಿನ್ನ ಜನರಾಗಿ ನಾವು ಬಿತ್ತಲ್ಪಟ್ಟಿದ್ದೇವೆ. ಯಾವ ಆಶೀರ್ವಾದಗಳು ಯಾವ ಮೇಲುಗಳು ನಮಗೆ ಕಡಿಮೆ ಇರಬಾರದು ದೇವರೇ. ಮಾಡುವ ಪ್ರಾರ್ಥನೆಗಳಿಗೆ ಪರಲೋಕ ಆಕಾಶಗಳು ತೆರೆಯಲ್ಪಡುತ್ತೆ. ಬೇಡುವ ಆಕಾಶಕ್ಕೆ ಕರ್ತನು ಒಲಿಯುವವನಾಗಿದ್ದಾನೆ, ಬೇಡುವ ಭೂಮಿಗೆ ಕರ್ತನು ಒಲಿಯುವವನಾಗಿದ್ದಾನೆ, ಬೇಡುವ ದ್ರಾಕ್ಷಾರಸ ತೈಲಗಳಿಗೆ ಕರ್ತನು ಒಲಿಯುವವನಾಗಿದ್ದಾನೆ, ಬೇಡುವ ಇಸ್ರಾಯೇಲಿಗೆ ಕರ್ತನು ಒಲಿಯುವವನಾಗಿದ್ದಾನೆ. ಬರೀ ಕೈ ಮಾತ್ರ ತಟ್ತಾ ಇದ್ದೀರಿ. ಅಭಿಷಕ್ತರುಗಳ ಬಾಯಲ್ಲಿ ಆಮೆನ್ ಹಲ್ಲೆಲೂಯಾ ಅನ್ಯ ಭಾಷೆಗಳ ಶಬ್ದ ಮೊಳಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ ಹಲ್ಲೆಲೂಯಾ ಬರಲಿಲ್ಲ. ಹಲ್ಲೆಲೂಯಾ ಯೇಸುವಿನ ನಾಮದಲ್ಲಿ. ಬೇಡುವವರೆಲ್ಲಿರುತ್ತಾರೋ, ಮೊರೆ ಇಡುವವರೆಲ್ಲಿರುತ್ತಾರೋ ಪರಲೋಕದಿಂದ ದೇವರು ಉತ್ತರವನ್ನು ಕೊಡುವವನಾಗಿದ್ದಾನೆ. ಬೇಡುವ ಕುಟುಂಬಗಳು ದೇಶಗಳಲ್ಲಿರುವುದಾದರೆ ಆ ಕುಟುಂಬವನ್ನು ದೇಶದಲ್ಲಿ ದೇವರು ಸಮೃದ್ಧಿಯುಳ್ಳ ಕುಟುಂಬವಾಗಿ ಕರ್ತನು ಮಾರ್ಪಡಿಸುತ್ತಾನೆ. ಸೋಂಬೇರಿಗಳಾಗಿ ಸುಮ್ಮನೆ ಕಾಲ ಕಳೆದುಕೊಂಡು ಅಲ್ಲಿ ಇಲ್ಲಿ ಕೂತು ಅಲ್ಲಿ ಇಲ್ಲಿ ಸಮಯ ಕಳೆದು ನನಗೆ ಆಶೀರ್ವಾದ ಇಲ್ಲ, ನನಗೆ ಬಿಡುಗಡೆ ಇಲ್ಲ, ನನಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ ಅನ್ಕೊಂಡು ಗುಣಗೊಟ್ಟು ಇರೋದಾದ್ರೆ ಇನ್ನು ನೀವು ಶಾಪಗ್ರಸ್ತರಾಗಿ ಮಾರ್ಪಡುತ್ತೀರಿ. ನಮ್ಮನ್ನು ಕೇಳುವುದಕ್ಕೊಬ್ಬ ದೇವರಿದ್ದಾನೆ. ಆಮೆನ್ ಶಬ್ದ ನಿಮ್ಮ ಬಾಯಿಗಳು. ಕೇಳೋದು ಒಳ್ಳೆದೇ ಇಲ್ಲಿಂದ ಬರೋದಿಲ್ಲ ಅಂದ್ರೆ ದೇವರೆಲ್ಲಿಂದರೆ ನಿಮ್ಮನ್ನು ನೋಡೋದಕ್ಕಾಗುತ್ತೆ. ಯೇಸುವಿನ ನಾಮದಲ್ಲಿ ಕೇಳುವ ದೇವರು ನಮಗಿರುವಾಗ ಕರ್ತನ ಸನ್ನಿಧಾನದಲ್ಲಿ ಹೋಗಿ ದಿವಸಗಳು ಮದುವೆ ವಯಸ್ಸಿಗೆ ಬಂದಿದ್ದೇನೆ, ಮದುವೆ ಆಗಲಿಲ್ಲ ಅಂತ ಕಣ್ಣೀರು ಸುರಿಸ್ಕೊಂಡಿರೋದನ್ನ ಬಿಟ್ಬಿಟ್ಟು, ಯೇಸುವೇ ನಾನು ಗರ್ಭದಲ್ಲಿಯೇ ಕರ್ತನೆ ನೀನು ನನ್ನನ್ನು ಆರಿಸಿಕೊಂಡಿದ್ದೀಯಪ್ಪ, ನನಗೆಂದು ಯಾವ ಬಾಳ ಸಂಗಾತಿಯನ್ನು ಕರ್ತನೆ ನೀವು ಇಟ್ಟಿದ್ದೀರೋ ಅವನು ನನ್ನಿಂದ ದೂರ ಇರಬಾರದು, ಅವಳು ನನ್ನಿಂದ ದೂರ ಇರಬಾರದು, ಅವಳು ನನಗೆ ಮರೆಯಾಗಿರಬಾರದು, ಅವನು ನನಗೆ ಮರೆಯಾಗಿರಬಾರದು. ಯೇಸುವಿನ ನಾಮದಲ್ಲಿ ಅವಳು ಬಂದು ನನ್ನ ಮುಂದೆ ನಿಲ್ಲಲಿ ಎಂದು ನೀನು ವಾಗ್ದಾನವಾಗಿ ನೀನು ಒಡಂಬಡಿಕೆಯೊಂದಿಗೆ ಪ್ರಾರ್ಥನೆ ಮಾಡುವುದಾದರೆ, ಬೇಡುವ ಇಸ್ರಾಯೇಲಿಗೆ ನಾನು ಒಲಿಯುವೆನು. ಬೇಡುವರ ವಿಜ್ಞಾಪನೆಗಳನ್ನು ಕೇಳುವುದಕ್ಕೆ ನನ್ನ ದೇವರು ಸದಾ ಕಿವಿ ತೆರೆದವನಾಗಿ ಸದಾ ಕಾಲ ಆತನು ಎಚ್ಚರವಾಗಿದ್ದು ನಮ್ಮನ್ನು ಕೇಳುವ ದೇವರು. ಹಲ್ಲೆಲೂಯಾ. ನಮ್ಮ ಕಷ್ಟಗಳನ್ನು ಕೇಳುವ ದೇವರು, ನಮ್ಮ ಕಣ್ಣೀರುಗಳನ್ನು ನೋಡುವ ದೇವರು, ನಮಗೆ ಸದುತ್ತರವನ್ನು ಅನುಗ್ರಹಿಸುವ ದೇವರು. ಇವತ್ತಿನಿಂದ ಸಣ್ಣ ಮಕ್ಕಳು ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿ, ಅವರ ಆಶೀರ್ವಾದಗಳಿಗಾಗಿ ಪ್ರಾರ್ಥನೆ ಮಾಡಿ, ಅವರ ರಕ್ಷಣೆಗಳಿಗಾಗಿ ಪ್ರಾರ್ಥನೆ ಮಾಡಿ. ಇವತ್ತಿನಿಂದ ನೀವು ಮೊಣಕಾಲುಗಳಲ್ಲಿ ನಿಲ್ಲುವುದಾದರೆ ಈ ತಿಂಗಳು ಒಂದು ಮಳೆ ನಿಮ್ಮ ಮೇಲೆ ಬೀಳುವುದಕ್ಕೆ ಹೋಗುತ್ತೆ. ಒಂದು ಆಶೀರ್ವಾದದ ಮಳೆ ನಿಮ್ಮ ಕುಟುಂಬಗಳ ಮೇಲೆ, ನಿಮ್ಮ ತಂದೆ ತಾಯಿಗಳ ಮೇಲೆ, ನೀವು ಯಾರಿಗೆ ಪ್ರಾರ್ಥಿಸುತ್ತೀರೋ ಅಂಥವರ ಮೇಲೆ ದೇವರ ಆಶೀರ್ವಾದಗಳು ಚಲಿಸುವುದಕ್ಕೆ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ನಮ್ಮ ದೇವರು ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದ್ರೆ ನನ್ನ ಗಂಡ, ಪ್ರಾರ್ಥನೆ ಮಾಡಿ ನನ್ನ ಹೆಂಡತಿ, ನನ್ನ ಜಾತಿ ಜನಗಳು ರಕ್ಷಣೆಗೊಳ್ಳುತ್ತಾರೆ. ಯಾಕೆ? ನನ್ನ ದೇವರು ನನ್ನ ಮೊರೆಯನ್ನು ನಾನು ಪ್ರಾರ್ಥನೆ ಮಾಡುವಾಗ ರೋಗಿಗಳು ಗುಣ ಆಗುತ್ತಾರೆ, ಪಾಪಿಗಳು ಮನ ತಿರುಗಿ ರಕ್ಷಣೆಯ ಮಾರ್ಗಕ್ಕೆ ಬರುತ್ತಾರೆ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡುವುದಾದರೆ ಉತ್ತರ ಕೂಡ ಬೇಗ ಬೇಗ ಬಂದು ಹೋಗುತ್ತೆ. ಹಲ್ಲೆಲೂಯಾ. ಕರ್ತನು ವಾಗ್ದಾನ ಮಾಡುತ್ತಾ ಇದ್ದಾನೆ, ಈ ದಿನಗಳಲ್ಲಿ ನಾನು ನಿಮ್ಮನ್ನು ಕೇಳುವೆನು, ನಾನು ನಿಮ್ಮನ್ನು ಕೇಳುವೆನು. ಬರಲಿ ನಿಮ್ಮ ಬಾಯಿಗಳು, ನಾನು ನಿಮ್ಮನ್ನು ಕೇಳುವೆನು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ ಗ್ರಂಥ 55:10-11 ವಾಕ್ಯ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸುರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದೆ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೊಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನನ್ನ ಮಾತು ಹೇಗೆ ಮಳೆ ಭೂಮಿಗೆ ಬಿದ್ದು ಆ ಭೂಮಿನ ನೆನೆಸಿ, ಮಳೆಯು ಹಿಮವು ಅಂತ ಇದೆ ಅಲ್ಲಿ,
ಬಿದ್ದು ಭೂಮಿಯನ್ನು ನೆನೆಸಿ ಹಸಿರುಗೊಳಿಸಿ ಹಸುರುಗೊಳಿಸಿ ಫಲಿಸುವಂತೆ ಫಲಿಸುವಂತೆ ಮಾಡಿ. ಎಷ್ಟು ಆಶೀರ್ವಾದ ಇದೆ ನೋಡಿ. ಇದೆಲ್ಲ ಒಂದಕ್ಕೊಂದು, ಆಕಾಶಕ್ಕೂ ಭೂಮಿಗೂ ದ್ರಾಕ್ಷಾರಸ ತೈಲಗಳಿಗೂ ಪ್ರಾರ್ಥಿಸುವ ಇಸ್ರಾಯೇಲಿಗೆ ಹೇಗೆ ಕನೆಕ್ಷನ್ ಇದೆಯೋ ಹಾಗೆ ದೇವರ ಎಲ್ಲ ಆಶೀರ್ವಾದಗಳು ಬೇಡುವವರಿಗೆ ಒಂದಕ್ಕೊಂದು 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 ಕೂಡಿಕೊಂಡು ಇದುವರೆಗೂ ನಿಧಾನ ಗತಿಯಲ್ಲಿ ನಡೆದಿರುವುದಾದರೆ ಇವತ್ತಿನಿಂದ ನಿನ್ನ ವೇಗವನ್ನು ಕರ್ತನು ಹೆಚ್ಚಿಸುವುದಕ್ಕೆ ಹೋಗುತ್ತಾನೆ. ನಿನ್ನ ಕುಟುಂಬದ ಆಶೀರ್ವಾದಗಳನ್ನು ಕರ್ತನು ಹೆಚ್ಚಿಸುವುದಕ್ಕೆ ಹೋಗುತ್ತಾನೆ. ಬರೀ ದುಃಖವನ್ನು ಮಾತನಾಡಿಕೊಂಡು, ಕಷ್ಟವನ್ನು ಮಾತನಾಡಿಕೊಂಡು, ಅವಮಾನಗಳನ್ನು ಮಾತನಾಡಿಕೊಂಡು, ವೇದನೆಗಳನ್ನು ಮಾತನಾಡಿಕೊಂಡು ಕೂರಬೇಡ. ಕರ್ತನೇ, ಇವುಗಳ ಮಧ್ಯದಲ್ಲಿ ನಾನು ನಿನ್ನ ಮಗಳು, ನಿನಗಾಗಿ ಬಿತ್ತಲ್ಪಟ್ಟಿದ್ದೇನೆ, ನಿನಗಾಗಿ ಆರಿಸಿಕೊಳ್ಳಲ್ಪಟ್ಟಿದ್ದೇನೆ. ಕರ್ತನೇ, ನಿನ್ನಿಂದ ಅಭಿಷೇಕಿಸಲ್ಪಟ್ಟಿದ್ದೇನೆ. ಈ ದೇಶಕ್ಕೆ ನನ್ನ ಆಶೀರ್ವಾದವಾಗಿ ಮಾರ್ಪಡಲಿ. ಹೇಳಿ, ಪ್ರಾರ್ಥಿಸಿ. ಕರ್ತನ ಆಕಾಶಗಳನ್ನು ತೆರೆದು ಸುವರಗಳನ್ನು ಸುರಿಸಿ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಹೋಗುತ್ತಾನೆ. ಮಲಾಕಿ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ ಅದರ 10ನೇ ವಾಕ್ಯವನ್ನು ಓದಿಕೊಳ್ಳೋಣ. ಬೇಗ ಓದ್ಕೊಂಡು ಮುಂದೆ ಹೋಗೋಣ. ಮಲಾಕಿ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ ಅದರ 10ನೇ ವಾಕ್ಯ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ. ಸಂದೇಶ ಕೇಳಿ, ಸತ್ಯವೇದ ತೆಗಿಬೇಡಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ದಶಮಾಂಶವನ್ನು ಯಾವಾಗಲೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ಹೀಗೆ ನನ್ನನ್ನು ಪರೀಕ್ಷಿಸಿರಿ. ಪರಲೋಕದ ದೇವರು ಹೇಳ್ತಾ ಇದ್ದಾನೆ, ನೀವು ಮೊರೆ ಇಡಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು. ಸಭೆ ಮಾತಾಡಿ, ಅಭಿಷಕ್ತರುಗಳು ಮಾತಾಡಿ, ಸುವರಗಳನ್ನು ಸುರಿಸಿ ಇಲ್ಲವೋ ಎಂದು ನನ್ನನ್ನು ಪರೀಕ್ಷಿಸಿರಿ. ಪರೀಕ್ಷಿಸುವ ಕಾಲ ಇದು. ಸುಮ್ಮನೆ ಎದ್ದುಬಿಟ್ಟು ಪರೀಕ್ಷಿಸಬೇಡಿ. ಪ್ರಾರ್ಥನೆ ಮಾಡಿ ಮೊಣಕಾಲುಗಳಲ್ಲಿ ನಿಂತು, ಎಲಿಯನು ಕಾರ್ಮೆಲ್ ಬೆಟ್ಟದ ತುದಿಯಲ್ಲಿ ಹೋಗಿ ಅಂಗೈಯಾಗಲು ಮೇಘನ ಎದುರು ನೋಡ್ತಾ ಇದ್ದಾನೆ. ಒಂದು ಮಳೆ ಬರುವ ಸೂಚನೆಯನ್ನು ಎದುರು ನೋಡಿ ಪ್ರಾರ್ಥಿಸುತ್ತಾ ಇದ್ದಾನೆ. ಇವತ್ತು ಸಭೆ ಬೆಳಿಬೇಕು, ಸಭೆಯಲ್ಲಿ ನಾವು ಬೆಳಿಬೇಕು. ಸಭೆ ಆಶೀರ್ವಾದಗಳಿಂದ ನಾನು ನನ್ನ ಮನೆಯವರು ತುಂಬಿಸಲ್ಪಡಬೇಕು, ನಾನು ನನ್ನ ಸಭೆಯವರು ತುಂಬಿಸಲ್ಪಡಬೇಕು. ಸಭೆ ಒಂದು ಮನಸ್ಸಿನಿಂದ, ಸಭೆ ಒಗ್ಗಟ್ಟಾಗಿ, ಉಪವಾಸ ಆಲೋಚನೆಗಳು ಬರುವಾಗ ಉಪವಾಸಗಳನ್ನು ಮಾಡಿ, ಪ್ರಾರ್ಥನೆ ಆಲೋಚನೆಗಳು ಬರುವಾಗ ಪ್ರಾರ್ಥನೆಗಳನ್ನು ಮಾಡಿ, ಸಭೆಗಳು ಕುಟುಂಬಗಳು ಸೇರಿ ಪ್ರಾರ್ಥನೆ ಮಾಡು ಎಂದು ಆಲೋಚನೆಗಳು ಬರುವಾಗ ಒಂದು ಮನಸ್ಸಿನಿಂದ ಕರ್ತನ ಸನ್ನಿಧಾನದಲ್ಲಿ ಹೋಗಿ ಕೂತು ಬರಿದು ಮಾಡಿಕೊಂಡು, ಕರ್ತನೇ ನಮ್ಮ ಆಶೀರ್ವಾದಗಳು ನಮ್ಮ ಮೇಲೆ ಬೀಳಲಿ, ನಮ್ಮ ಸಭೆಯನ್ನು ಕರ್ತನೇ ಅಭಿವೃದ್ಧಿಪಡಿಸು, ನಮ್ಮ ಸಭೆ ಸಾವಿರವಾಗಿ ಮಾರ್ಪಡಲಿ, ನಾವು ಸಾವಿರವಾಗಿ ಮಾರ್ಪಡಲಿ. ಕರ್ತನೇ, ಭಾರತ ದೇಶದಲ್ಲಿ 143 ಕೋಟಿ ಜನ ಇದ್ದಾರೆ, ಅವರೆಲ್ಲರೂ ರಕ್ಷಣೆಗೊಳ್ಳಲಿ, ಅವರ ಮೂಲಕ ಸಭೆಗಳು ತುಂಬಿಸಲ್ಪಡಲಿ. ಸಭೆಗಳು ಕರ್ತನೆ ಸಣ್ಣ ಸಭೆ ದೊಡ್ಡ ಸಭೆಯಾಗಿ ಮಾರ್ಪಡಲಿ. ಕರ್ತನೆ, ಸೇವಕರು ದುಃಖವಾಗಿ ಸೇವೆ ಮಾಡದಂತೆ ಸಂತೋಷವಾಗಿ ಸೇವೆ ಮಾಡಲಿ. ಕರ್ತನೆ, ಎಲ್ಲ ಆಶೀರ್ವಾದಗಳಿಂದ ನನ್ನ ಸಭೆಯನ್ನು ತುಂಬಿಸು, ಕುಟುಂಬಗಳನ್ನು ತುಂಬಿಸು, ಸೇವಕರನ್ನು ತುಂಬಿಸು ಎಂದು ಜನ ಒಂದು ಮನಸ್ಸಿನಿಂದ ಸಭೆಯಲ್ಲಿ ಪ್ರಾರ್ಥನಾ ಅಭಿಷೇಕವನ್ನು ಹೊಂದಿ ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲು ಮಡಿಸಿ ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ಹಲ್ಲೆಲೂಯಾ ಎಂದು ಕರ್ತನನ್ನು ಆರಾಧಿಸಿ ಸ್ತುತಿಸುವುದಾದರೆ ಕೋಟಾನುಕೋಟಿ ದೇವದೂತರುಗಳು ಭೂಲೋಕದಲ್ಲಿ ಆಶೀರ್ವಾದಗಳೊಂದಿಗೆ ಇಳಿದು ಬರುತ್ತಾರೆ. ಯೇಸುವಿನ ನಾಮದಲ್ಲಿ ಕಟ್ಟುಗಳು ಬಿಚ್ಚಲ್ಪಡುತ್ತೆ. ಮರಣಕರವಾದ ರೋಗಗಳಿಂದ ಜನ ಬಿಡುಗಡೆಯಾಗುತ್ತಾರೆ. ಮರಣದ ಹಾಸಿಗೆಗಳು ಬದಲಾಗುತ್ತೆ. ಜನರು ಎಲ್ಲ ಆಶೀರ್ವಾದಗಳನ್ನು ಅನುಭವಿಸಿ ಕರ್ತನನ್ನು ಮಹಿಮೆ ಪಡಿಸುತ್ತಾರೆ. ಯೇಸುವಿನ ನಾಮದಲ್ಲಿ. ಬರಲಿಲ್ಲ ಸಂತೋಷ ಬರಲಿಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನೀವು ನನ್ನನ್ನು ಪರೀಕ್ಷಿಸಿರಿ, ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಕರ್ತನ ಸನ್ನಿಧಾನದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ನೀವು ಮೊರೆ ಇಡಿ, ಉತ್ತರ ಬರುತ್ತಾ ಬರಲ್ವಾ ಹೇಳಿ. ಆಶೀರ್ವಾದಗಳು ಬಂದಿದೆಯಾ ಬರಲಿಲ್ವಾ ಹೇಳಿ. ಸ್ಥಿತಿಗಳು ಬದಲಾಗಿದೆಯಾ ಬದಲಾಗ್ಲಿಲ್ವ ಹೇಳಿ. ದಾರಿದ್ರ್ಯ ಬಿಟ್ಟೋಗಿದೆಯಾ ಬಿಟ್ಟೋಗ್ಲಿಲ್ವ ಹೇಳಿ. ನನ್ನ ದೇವರು ನಂಬಿಗಸ್ತನು. ಆತನು ಹೇಳುವುದಾದರೆ ಮಾಡುವ ದೇವರಾಗಿದ್ದಾನೆ. ಆತನು ಹೇಳುವುದಾದರೆ ನೆರವೇರಿಸುವ ದೇವರಾಗಿದ್ದಾನೆ.
ಆತನು ನಮಗೊಂದು ಮಾತು ಕೊಡುತ್ತಾ ಇದ್ದಾನೆ, ನಾನು ನಿಮ್ಮನ್ನು ಕೇಳುವೆನು, ನಾನು ನಿಮ್ಮನ್ನು ಕೇಳುವೆನು. ಈಗ ನೀವು ಹೇಳ್ಬೇಕಷ್ಟೇ, ನನ್ನ ಗಂಡ ಕುಡುಕ ಗಂಡ ರಕ್ಷಣೆಗೊಳ್ಳಬೇಕು ದೇವರೇ. ಆತನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ದಾರಿ ತಪ್ಪಿರುವ ಮಕ್ಕಳನ್ನು ನೋಡಿ ಕರ್ತನೇವರು ನಿನ್ನ ಮಾರ್ಗಗಳಲ್ಲಿ ನಡೆಯಬೇಕು ದೇವರೇ. ಕರ್ತನು ಆತನ ಮಾರ್ಗಗಳಲ್ಲಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೆಜ್ಕೇಲ್ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 29-30ನೇ ವಾಕ್ಯನ ಓದಿಕೊಂಡು ಮುಂದೆ ಹೋಗ್ಬಿಡೋಣ. ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ. ಯಾರೆಲ್ಲ ಇನ್ನೂ ರಕ್ಷಣೆಗೊಂಡು ಪಾಪದಲ್ಲಿದ್ದೀರೋ ಹೊಲಸು, ಅದರಿಂದ ನಾನು ನಿಮ್ಮನ್ನು ರಕ್ಷಿಸ್ತೀನಿ ಅಂತ ನಾವು ಈ ಸಭೆಗೆ ಬರೆಲ್ಲ ದೇವ ಮಕ್ಕಳು ಪ್ರಾರ್ಥನೆ ಮಾಡಿ. ಯಾರು ಹೊಲಸಿನಲ್ಲಿರಬಾರ್ದು, ಪಾಪದಲ್ಲಿರಬಾರ್ದು. TV ಸೀರಿಯಲ್ಗಳು ನೋಡಿಕೊಂಡು ಬೇಡದೇ ಇರೋದನ್ನೆಲ್ಲ ಫೋನ್ಗಳು ಹಿಡ್ಕೊಂಡು ಅದು ಇದು ನೋಡಿಕೊಂಡು ಸಮಯ ವ್ಯರ್ಥ. ಇದೆಲ್ಲ ಹೊಲಸು ನಮ್ಮನ್ನು ಹೊಲಸು ಮಾಡುತ್ತೆ, ಇದು ನಮ್ಮನ್ನೆಲ್ಲ ಹಾಳು ಮಾಡುತ್ತೆ, ಇದೆಲ್ಲ ನಮ್ಮನ್ನು ಕೆಡಿಸುತ್ತೆ. ಯೇಸುವಿನ ನಾಮದಲ್ಲಿ ಶಾಲೋಮ್ ಸಭೆಗೆ ಬರುವ ಮಕ್ಕಳು ಮೊದಲುಗೊಂಡು ದೊಡ್ಡವರವರೆಗೂ ಸೇವೆಯಲ್ಲಿ ನಿಲ್ಲುವರೆಲ್ಲ ದಿನೇ ದಿನೇ ಪರಿಶುದ್ಧರಾಗಿ, ದಿನೇ ದಿನೇ ಒಳ್ಳೆಯವರಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲುವವರಾಗಿರಬೇಕು. ಕರ್ತನು ವಾಗ್ದಾನ ಮಾಡುತ್ತ, ನಾನು ನಿಮ್ಮನ್ನು ಎಲ್ಲ ಹೊಲಸಿನಿಂದ ರಕ್ಷಿಸಿ. ಇದನ್ನು ಹೇಳಿ ಪ್ರಾರ್ಥನೆ ಮಾಡೋರು ಸಣ್ಣ ಮಕ್ಕಳು ಕೂಡ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಕಳೆದ ವಾರಗಳು ಈ ಸಣ್ಣ ಮಕ್ಕಳೆಲ್ಲ ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನಗೊಂದೇ ಪ್ರಶ್ನೆ, ಹುಡುಗರೆಲ್ಲ ಯಾರು ಇವನ್ನ ಲೀಡ್ ಮಾಡೋರು ಯಾರು? ಇವರೆಲ್ಲ ಆರಾಧನೆ ಲೀಡ್ ಮಾಡೋರು ಯಾರು? ಇವರಲ್ಲಿ ಯಾರು ಪ್ರಾರ್ಥನೆ ಮಾಡೋರು? ಅವಾಗ ನಾನು ಹೆಂಡ್ತಿನ ಕೇಳ್ತಾ ಇರ್ತೀನಿ, ಸರಿ ಅವನ್ನೆಲ್ಲ ಕರೆಸು ಅಂತಂದೆ. 1-2 ವಾರಕ್ಕೆ ಮುಂಚೆ ಹುಡುಗರೆಲ್ಲ ಬಂದು ನಿಂತ್ಕೊಂಡ್ರು. ನಾನು ಕೇಳಿದೆ, ಯಾರು ಲೀಡ್ ಮಾಡೋದು? ಓಕೆ, ಇಂಥವ್ರು ಲೀಡ್ ಮಾಡ್ತಾರೆ. ಯಾರು ಆರಾಧನೆ ಮಾಡೋದು? ಅಲ್ಲಿ ದೊಡ್ಡವರೊಬ್ಬರು ಕೂತವ್ರು ನಿಂತರು. ಓಕೆ, ಎಲ್ಲ ಹೇಳಿದ್ರು. ಏನಕ್ಕೆ ಪ್ರಾರ್ಥನೆ ಮಾಡ್ತೀರಿ? ಅವ್ರು ಏನನ್ನ ಹೇಳ್ಕೊಂಡು ಬಂದು, ನಾವು ಸಣ್ಣ ಮಕ್ಕಳಿಗೋಸ್ಕರ, ಸಣ್ಣ ಮಕ್ಕಳೆಲ್ಲ ಸಭೆಗೆ ಬರ್ಬೇಕಲ್ಲ. ಅವ್ರು ಹೇಳೋವಾಗ ಅಲ್ಲಿ ಹೆಚ್ಚು ಕಡಿಮೆ ಒಂದು 35-40 ಜನ ಸಣ್ಣ ಮಕ್ಕಳಿದ್ರು. ಇದುವರೆಗೆ ನಮ್ಮ ಸಭೆಗೆ ಯಾರು ಒಟ್ಟಿಗೆ ಅಷ್ಟು ಜನ ಒಟ್ಟಾಗಿ ಬರಲಿಲ್ಲ ರೀ. ದೇವ್ರು ನೋಡಿ ಅವ್ರ ಪ್ರಾರ್ಥನೆ ಕೇಳಿದ್ದಾನ. ಆ ಗುರುತು ಸಭೆಯಲ್ಲಿ ಇದೆ. ನೀವಿಷ್ಟು ಜನ ಸಹೋದರರು ಸಹೋದರಿಗಳು, ನೀವು ದರ್ಶನಗಳಲ್ಲಿ ನಿಂತು ಭಾರ ಹೊತ್ತುಕೊಂಡು, ದೇವರ ರಾಜ್ಯದ ಭಾರವನ್ನು ಹೊತ್ತುಕೊಂಡು, ಅನೇಕರ ಈ ಸಭೆಗೆ ಬರುವ ಎಲ್ಲರ ಭಾರಗಳನ್ನು ಹೊತ್ತುಕೊಂಡು ನೀವು ಒಡಕಿನಲ್ಲಿ ಹೋಗಿ ನಿಲ್ಲಿ. ಈ 5 ತಿಂಗಳು ನೀವು ಮಾಡುವ ಪ್ರಾರ್ಥನೆಗೆ ದೇವರು ಸಭೆಗೆ ವಾಗ್ದಾನ ಮಾಡಿದ್ದಾನೆ. ಆತನು ಅವರನ್ನು ಆಶೀರ್ವದಿಸಿರುವುದರಿಂದ ಅವರು ಬಹಳವಾಗಿ ಆಶೀರ್ವದಿಸಲ್ಪಟ್ಟರು. ಅವರು ಕರ್ತನು ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ಅಗಾಧ ಜಲದಲ್ಲಿ ಅದ್ಭುತಗಳನ್ನು ನೋಡುತ್ತಾರೆ. ಈ 5 ತಿಂಗಳು ನಿಮಗೊಂದು ವೈರಾಗ್ಯ ಇರಬೇಕು. ಕರ್ತನೆ, ನಾವು ಅದ್ಭುತಗಳನ್ನು ನೋಡಬೇಕು. ನಾವು ಅದ್ಭುತಗಳನ್ನು ನೋಡಬೇಕು. ನಾವು ಬಹಳವಾಗಿ ಆಶೀರ್ವದಿಸಲ್ಪಡಬೇಕು. ನಾವು ಇಷ್ಟು ಜನ ಮಾತ್ರ ಅಲ್ಲ ದೇವರೇ, ನಾವು 1000ವಾಗಿ ಮಾರ್ಪಡಬೇಕು. ನಾವು 1000ಗಳಲ್ಲಿ ನಿಲ್ಲಬೇಕು. ನಾವು 1000ಗಳಲ್ಲಿ ಆರಾಧಿಸಬೇಕು. ನೀವು ಹೇಳಿ ನೋಡಿ, ಕರ್ತನ ಬರುವ ತಿಂಗಳು ಇನ್ನು 5 ತಿಂಗಳಲ್ಲಿ ಕರ್ತನ ಗುರುತುಗಳೊಂದಿಗೆ ಆತನ ನಮ್ಮೊಟ್ಟಿಗೆ ಕರ್ತನ ಕಾರ್ಯಗಳನ್ನು ಮಾಡಿ ನೆರವೇರಿಸಿದ್ದೇನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೇನೆ. ನಿನ್ನ ಉಪವಾಸಕ್ಕೆ, ನಿನ್ನ ಕಣ್ಣೀರಿಗೆ ಉತ್ತರ ಕೊಟ್ಟಿದ್ದೇನೆ. ಕರ್ತನು ನಮ್ಮನ್ನು ನೋಡಿ ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಪಾಪದಲ್ಲಿರಬಾರ್ದು. ಇಲ್ಲಿ ಬರೋ ಸಣ್ಣ ಮಕ್ಕಳು ಕೂಡ ಪ್ರಾರ್ಥನೆ ಮಾಡಿ, ಸ್ವಲ್ಪ ನಮ್ಮ ಸಭೆಗೆ ಬರೋರು ಯಾರು ಹೊಲಸಾಗಿರಬಾರ್ದು, ಪಾಪ ಇರಬಾರ್ದು, ಗಲೀಜಾಗಿರಬಾರ್ದು, ಪರಿಶುದ್ಧರಾಗಿರಬೇಕು. ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ನಿಮ್ಮನ್ನು ಉದ್ಧರಿಸಿ ಬೆಳೆಯಲೆಂದು ನಿಮ್ಮನ್ನು ಉದ್ಧರಿಸಿ, ನಿಮ್ಮನ್ನು ಹೆಚ್ಚಿಸಿ ಬೆಳಿಬೇಕಂತೆ. ಬೆಳೆದು ಬಿಟ್ರೆ ಬೆಳೆ ಏನಾಗುತ್ತೆ ಅಂತಂದ್ರೆ ತುಂಬಾ ಎತ್ತರಕ್ಕೆ ಬೆಳ್ಕೊಂಡು ಹೋಗುತ್ತೆ. ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ಹೆಚ್ಚಿಸುವೆನು ಅಂತ ಮತ್ತೊಂದು ಬೈಬಲ್ ಇದೆ. ಬೆಳೆ ಬೆಳೆಯಲೆಂದು ದೇವರು ಅಪ್ಪಣೆ ಕೊಡ್ತಾರೆ. ಒಂದು, ಹೊಲಸಿಂದ ನಮ್ಮನ್ನ ರಕ್ಷಿಸಿ. ಎರಡನೇದು, ಬೆಳೀಲಿ, ಒಳ್ಳೆ ಬೆಳೆ, ಒಳ್ಳೆ ದ್ರಾಕ್ಷಾರಸ, ತೈಲಗಳು ಯೇಸುವಿನ ನಾಮದಲ್ಲಿ ಶಾಲೋಮ್ ಸಭೆಗೆ ಬರುವ ಎಲ್ಲರಲ್ಲೂ ಬೆಳೆಯಲಿ ಎಂದು ಅಪ್ಪಣೆ ಕೊಡ್ತಾನಂತ. ಇಲ್ಲಿ ಬರುವ ಎಲ್ಲರಲ್ಲೂ ಒಳ್ಳೆ ಬೆಳೆ, ಉತ್ತಮವಾದ ಬೆಳೆ, ಮತ್ತೊಬ್ಬರಿಗೆ ಪ್ರಯೋಜನಗೊಳ್ಳುವ ಬೆಳೆ, ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕೆ, ಮತ್ತೊಬ್ಬರಿಗೆ ಕೊಡುವುದಕ್ಕೆ, ಮತ್ತೊಬ್ಬರಿಗೆ ಕೊಟ್ಟು ಆಶೀರ್ವದಿಸುವುದಕ್ಕೆ ಯೇಸುವಿನ ನಾಮದಲ್ಲಿ ನಾವೇ ತಿಂದು, ನಾವೇ ಕುಡಿದು, ನಾವೇ ಮಲಗಿ, ನಾವೇ ಎದ್ದು ಯೇಸದ ಆಶೀರ್ವಾದ ಅಲ್ಲ, ಒಳ್ಳೆ ಬೆಳೆ ನಮ್ಮಲ್ಲಿ ಬೆಳೆಸಿ ನಮ್ಮನ್ನು ಹೆಚ್ಚಿಸ್ತಾನಂತ. ಹಲ್ಲೆಲೂಯಾ. ನೆಕ್ಸ್ಟ್, ನಿಮಗೆ ಕ್ಷಾಮವನ್ನು ಇನ್ನು ಬರಮಾಡೇನು. ಇನ್ನು ದಾರಿದ್ರ್ಯ, ಕ್ಷಾಮ ಅಂದ್ರೆ ದಾರಿದ್ರ್ಯ.
ಕ್ಷಾಮ ಅಂದರೆ ಕಷ್ಟ. ಕ್ಷಾಮ ಅಂದರೆ ದಾಹ ಇದೆ, ನೀರು ಸಿಗೋದಿಲ್ಲ. ಹಸಿವಿದೆ, ಊಟ ಸಿಗೋದಿಲ್ಲ. ದೇವರು ಸಭೆಗೆ ವಾಗ್ದಾನ ಮಾಡಿದ, ಇನ್ನು ಮುಂದೆ ಇಂಥ ಕಷ್ಟಗಳನ್ನ ನಾನು ನಿಮಗೆ ಸಂತೋಷವುಳ್ಳವರು. ಸ್ತೋತ್ರ ಮಾಡಿ, ಸ್ತೋತ್ರಯ್ಯ, ಸ್ತೋತ್ರಯ್ಯ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬಂದಿದೆ ಹೇಳಿ. ನಮ್ಮ ವಿಜ್ಞಾಪನೆಗಳಿಗೆ ಕರ್ತನೇ ಉತ್ತರ ಬಂದಿದೆ ಕರ್ತನೆ. ಇವುಗಳಿಂದ ನೀವು ನಮ್ಮನ್ನು ರಕ್ಷಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ಇದು ವಾಗ್ದಾನ ಸಭೆಗೆ. ಹಲ್ಲೆಲೂಯ. ಈ ಸಭೆಗೆ ಬರುವವರಿಗೆ ವಾಗ್ದಾನ. ಅದಕ್ಕೆ ಸಭೆಗೆ ನಿಮ್ಮನ್ನು ಒಪ್ಪಿಸ್ಕೊಡಿ. ಸಭೆಯ ಆಲೋಚನೆಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಸಭೆಯ ಉಪದೇಶಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಹೊಲಸಲ್ಲಿರಬೇಡಿ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಈ ದಿವಸ ಮೊದಲುಗೊಂಡು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ಈ ಸಭೆಯನ್ನು, ಈ ಆಶೀರ್ವಾದಗಳನ್ನು ಹಿಡಿಯುವುದಕ್ಕೆ ಹೋಗುತ್ತೆ.